ಆತ್ಮೀಯರೇ ನಮಸ್ಕಾರ. ಇವತ್ತು ಶ್ರೀ ಅಂಬಾಭೈರವ ಮೋಟರ್ ಡ್ರೈವಿಂಗ್ ಟ್ರೈನಿಂಗ್ ಸ್ಕೂಲ್ ವತಿಯಿಂದ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಆತ್ಮೀಯರೇ, ಇವತ್ತು ನಮ್ಮ ಶಾಲೆಗೆ ಸುಮಾರು ಒಂದು ವಾರಗಳಿಂದ ಈ ವ್ಯಕ್ತಿ ಡ್ರೈವಿಂಗ್ ಬರ್ತಾ ಇದ್ದಾರೆ. ಇವರು ಮೂಲತಃ ಎಲೆಕ್ಟ್ರಿಷಿಯನ್ ಇದ್ದಾರೆ. ಇವರು ತಮ್ಮ ಒಂದು ಎಲೆಕ್ಟ್ರಿಷಿಯನ್ ವೃತ್ತಿಯ ಜೊತೆಗೆ ಈ ಡ್ರೈವಿಂಗನ್ನು ಕೂಡ ಕಲಿತಾ ಇದ್ದಾರೆ. ಯಾಕೆ ಅಂತಂದರೆ ಇವರಿಗೆ ಈ ಡ್ರೈವಿಂಗ್ ಯಾಕೆ ಬೇಕು ಅಂತಂದರೆ, ಅವರು ತಮ್ಮ ಮುಂದಿನ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡೋರಿದ್ದಾರೆ. ಆ ಸಾಧನೆ ಮಾಡೋದಕ್ಕೆ ಅವರಿಗೆ ತಮ್ಮ ಎಲೆಕ್ಟ್ರಿಕಲ್ ವರ್ಕ್ ಜೊತೆ ಇದು ಒಂದು ಬೇಕಾಗಿದೆ. ಆ ಕಾರಣದಿಂದ ಇವರು ನಮ್ಮ ಡ್ರೈವಿಂಗ್ ಸ್ಕೂಲಿಗೆ ಜಾಯ್ನ್ ಆಗಿದ್ದಾರೆ. ಆಲ್ರೆಡಿ 1 ವೀಕ್ ಆಯಿತು ಇವರು ಜಾಯ್ನ್ ಆಗಿ. ಆನಂತರ ಇವರು ಉತ್ತಮವಾದಂಥ ಒಂದು ಡ್ರೈವಿಂಗನ್ನು ಪಡಿತಾ ಇದ್ದಾರೆ. ನೋಡಿ ಬಂಧುಗಳೇ, ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದರೆ ಅದಕ್ಕೆ ಶ್ರದ್ಧೆ ಭಾಳ ಬೇಕು. ಆ ಶ್ರದ್ಧೆ ನಮ್ಮನ್ನು ಶ್ರದ್ಧಾವಾನ್ ಲಭತೆ ಅಂತ ಹೇಳ್ತಾರೆ. ಅಂದರೆ ಶ್ರದ್ಧೆ ಇದ್ದರೆ ಮಾತ್ರ ಯಾವುದೇ ಒಂದು ವಿದ್ಯೆ ಸಿಗ್ತದೆ, ಯಾವುದೇ ಒಂದು ಗುರಿ ಮುಟ್ಟೋಕ್ಕೆ ಸಾಧ್ಯ ಆಗ್ತದೆ. ಅಂಥ ಒಂದು ವಿದ್ಯೆಯನ್ನು ಕಲಿಯೋಕ್ಕೆ, ಡ್ರೈವಿಂಗನ್ನು ಚಾಲನೆಯನ್ನು ಕಲಿಯೋಕ್ಕೆ ಈ ವ್ಯಕ್ತಿ ಬಂದಿದ್ದಾರೆ. ನಿಜವಾಗಲೂ ಬಹಳ ಕಷ್ಟಪಟ್ಟು ಇವರು ಹೊರಗಿನ ಒಂದು ಜೀವನದಲ್ಲಿ ದುಡಿಮೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಲೈಸೆನ್ಸನ್ನು ಕೂಡ ತಗೊಂಡು ಅವರು ಏನೋ ಒಂದು ಬೇರೆ ದೇಶಕ್ಕೆ ಹೋಗೋದಾಗಲಿ ಅಥವಾ ಇಲ್ಲೇ ತಾವು ಒಂದು ಸ್ವಂತ ಕಾರನ್ನು ತೆಗೆದುಕೊಂಡು ಆ ಕಾರಲ್ಲಿ ಕೂಡ ತಮ್ಮ ಭವಿಷ್ಯವನ್ನು ಕಂಡುಕೊಳ್ಳೋಕ್ಕೆ ಇವರು ಈ ವಿದ್ಯೆಯನ್ನು ಕಲಿತಾ ಇದ್ದಾರೆ. ನೋಡಿ, ಯಾವುದೇ ಒಂದು ವಿದ್ಯೆ ಶಿಸ್ತುಬದ್ಧವಾಗಿ ಕಲ್ತ್ರೆ ಮಾತ್ರ ನಾವು ಜೀವನದಲ್ಲಿ ಏನಾದರೂ ಒಂದು ಸಾಧಿಸೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ನಾವು ಅಪಘಾತಗಳಿಗೆ ಈಡಾಗಿ ನಾವು ಒಂದು ಬಹಳ ತ್ರಾಸಲ್ಲಿ ಹೋಗ್ತೀವಿ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಈಗ ನೀವು ಕೂಡ ನೋಡ್ತಾ ಇರ್ತೀರ, ಸಾಕಷ್ಟು ಅಪಘಾತಗಳು ಸಂಭವಿಸ್ತಾ ಇರ್ತವೆ. ಆ ಅಪಘಾತಗಳಿಗೆ ಕಾರಣ ಏನಂತಂದರೆ ಸರಿಯಾದ ಚಾಲನೆ ಬರದೇ ಇರೋದು. ಈ ನಮ್ಮ ಅಂಬಾಭೈರವ ಡ್ರೈವಿಂಗ್ ಸ್ಕೂಲಲ್ಲಿ ಇವರು ಅಡ್ಮಿಷನ್ ಮಾಡಿದ ಮೇಲೆ ಇವರು ಏನೇನು ಕಲಿತರು ಮತ್ತು ಇವರು ನಮ್ಮ ಶಾಲೆಯ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನಾವು ಅವ್ರ ಬಾಯಿಂದನೇ ಕೇಳೋಣ. ಮತ್ತು ಉತ್ತಮವಾದ ಗುಣಮಟ್ಟದ ಒಂದು ಡ್ರೈವಿಂಗ್ ಬಗ್ಗೆ ನಿಮ್ಮ ಚಾಲನಾ ತರಬೇತಿ ಬೇಕು ಅಂತಂದರೆ ನಾವು ತರಬೇತಿ ಕೊಡೋದ್ರ ಜೊತೆ ರಿವರ್ಸ್ ಬಗ್ಗೆ ತರಬೇತಿ ಕೊಡ್ತೀವಿ. ಅದೇ ಥರ ಒಂದು ಥಿಯರಿನೂ ಕೂಡ ನಾವು ಎಲ್ಲ ಮಕ್ಕಳಿಗೂ ಹೇಳಿಕೊಡ್ತೀವಿ. ಆ ಥಿಯರಿಯಲ್ಲಿ ಪಾರ್ಟ್ಸ್ ಬಗ್ಗೆ ನಾವು ಒಂದು ಮಾಹಿತಿಯನ್ನು ಒದಗಿಸ್ಕೊಡ್ತೀವಿ. ಅದೇ ಥರ ಈ ವ್ಯಕ್ತಿ ನಮ್ಮ ಡ್ರೈವಿಂಗ್ ಸ್ಕೂಲ್ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹೇಳ್ತಾರೆ. ನಾವು ನೀವು ಕೂಡಿ ಆ ಒಂದು ಅನಿಸಿಕೆಯನ್ನು ಕೊಡೋಣ. ಅಲ್ಲಾ ಬಕ್ಷ್ ಅವರೇ, ನೀವು ಈಗ ಈ ನಮ್ಮ ಡ್ರೈವಿಂಗ್ ಸ್ಕೂಲಿಗೆ ಜಾಯ್ನ್ ಆಗಿದ್ರಿ. ಈ ಒಂದು ವಾರದಲ್ಲಿ ನಿಮಗೆ ನಮ್ಮ ಡ್ರೈವಿಂಗ್ ಸ್ಕೂಲು ಹೇಗೆ ಅನಿಸ್ತು ಮತ್ತು ಇಲ್ಲಿ ಬರೋದ್ರಿಂದ ನೀವು ಏನೇನು ಕಲಿಯೋಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು 1-2 ಮಾತುಗಳಲ್ಲಿ ತಿಳಿಸ್ಬೋದು. ಸರ್, ನಾವು ಅಂತ ನೋಡಿರಿ ಸರ್, ರಿವರ್ಸ್ ಆಗ್ತೀನಿ, ಎಲ್ಲ ಬರೋಬ್ಬರಿ ಪರ್ಫೆಕ್ಟ್ ಕಲಿತೀನಿ ಸರ್. ಎಲ್ಲ ಚಲೋ ಆಗಿದೆ ಸರ್. ಚಲೋ ಸರ್ನ ಚಲೋ ಕಲಿಸ್ತಾರೆ ಸರ್. ಬೆಸ್ಟ್ ಇದು ಮಾಡ್ತಾರೆ. ಅಂದರೆ ನೀವು ಈ ಕಲಿಯುವಾಗ ಈ ಸರಿಂದ ನೀವು ಬಯಸ್ಕೊಂಡಿದ್ದೀರಾ? ಸರ್, ಭಯದೇನ ಹಂಗೆ ಆಗಿತ್ತು ಸರ್. ಕಲ್ತೀನಿ, ಅದೇನೋ ಬೈದ್ರೆ ಅಂದರೆ ಚಲೋನೇ. ಯಾಕಂದ್ರೆ ಬೈತಂದ್ರೆ ಕಲಿಯಾಕೆ ಜರ ಇದು ಆಗ್ತೈತಿ. ಬೈತಾರಪ್ಪ ಅವರು ಅಂತಂದ್ರೆ ಮತ್ತು ನಮಗೇನಾಗ್ತೈತಿ, ಏನಪ್ಪ ಐತೆ ಬೈಕೊಂಡು ಕುಂತಿರ್ತಾರೆ. ಚಲೋ ಆಗೈತೆ. ಹಂಗೇನು ಕಲ್ಸೋದನ್ನು ಚಲೋ ಕಲ್ಸ್ಯಾರ. ಬೆಸ್ಟ್ ಆಗೈತಿ. ನಾ ಕಲಿತೀನಿ. ಕಲ್ತು ಜರ ಏನಾರ ಮಾಡ್ಬೋದು ಅಂತ. ಅಂದರೆ ನೀವು ಅವ್ರ ಮಕ್ಕಳನ್ನು ಕಳ್ಸೋಕ್ಕೆ ಇದು ಅಡ್ಡಿ ಇಲ್ಲ ಅಂತ ನಿಮ್ಮ ಅನಿಸಿಕೆನಾ? ಅಡ್ಡಿ ಏನಿಲ್ಲ ಸರ್. ಕಳಿಸ್ರಿ ಅಂತ ಹೇಳ್ರಿ. ಕಳಿಸ್ಬೇಕು ಸರ್. ಬೇರೆದವ್ರಿಗೆ ಕಳಿಸಿದ್ರೆ ನಡೀತೈತೆ ಸರ್. ಹಂಗೇನಿಲ್ಲ ಸರ್. ಎಲ್ಲ ಚಲೋ ಕಲಿಸ್ತಾರೆ ಸರ್. ಯಾರ ಇದ್ರಂದ್ರೆ ಹಚ್ಬೋದು. ಯಾಕಂದರೆ ಡ್ರೈವಿಂಗ್ ಚಲೋ ಕಲಿಸ್ತಾರೆ. ಹಂಗೇನಿಲ್ಲ ಸರ್. ಬೆಸ್ಟ್ ಹೇಳ್ತಾರೆ. ಇದೆಲ್ಲ ಧನ್ಯವಾದಗಳು ಅಲಿ ಬಕ್ಷ್ ಅವರೇ. ಅದೇ ಥರ ನಿಮ್ಮ ಜೀವನಕ್ಕೂ ಒಳ್ಳೆಯದಾಗಲಿ, ಮುಂದೆ ನಿಮ್ಗೆ ಒಳ್ಳೆಯ ಒಂದು ಸಾಧನೆ ಬರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ಥರ ನಮ್ಮ ಅಂಬಾಭೈರವ ಮೋಟರ್ ಡ್ರೈವಿಂಗ್ ಟ್ರೈನಿಂಗ್ ಸ್ಕೂಲ್ ಇರೋದು ಯೂನಿಯನ್ ಬ್ಯಾಂಕ್ ಕೆಳಗಡೆ ಮತ್ತು KV ಎದುರುಗಡೆ ನಮ್ಮ ಡ್ರೈವಿಂಗ್ ಸ್ಕೂಲ್ ಇದೆ. ದೇವರಪುರಿಗೆ ರೋಡಲ್ಲಿ ನಮ್ಮ ಡ್ರೈವಿಂಗ್ ಸ್ಕೂಲ್ ಇದೆ. ಅದೇ ಥರ ಕಾಂಟ್ಯಾಕ್ಟ್ ನಂಬರ್ ಇದೆ 8867373685.
ಆತ್ಮೀಯರೇ, ಎಲ್ಲರೂ ಈ ಉತ್ತಮವಾದ ಗುಣಮಟ್ಟದ ಒಂದು ಡ್ರೈವಿಂಗನ್ನು ಚಾಲನಾ ತರಬೇತಿಯನ್ನು ಪಡಿಬೇಕಂದ್ರೆ ಶ್ರೀ ಅಂಬಾಭೈರವ ಮೋಟರ್ ಡ್ರೈವಿಂಗ್ ಟ್ರೈನಿಂಗ್ ಸ್ಕೂಲ್ಗೆ ಬನ್ನಿ ಅಂತ ಹೇಳ್ತಾ, ನೀವು ಬನ್ನಿ, ನಿಮ್ಮ ಮಕ್ಕಳನ್ನು ಕೂಡ ಕರ್ಕೊಂಬನ್ನಿ, ಅದೇ ಥರ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಡ್ರೈವಿಂಗ್ ಶಾಲೆಗೆ ಕಳಿಸಿ ಅಂತ ಹೇಳ್ತಾ, ನಮ್ಮ ಶಾಲೆ ಬೆಳೀಲಿಕ್ಕೆ ನಿಮ್ಮ ಒಂದು ಸಹಕಾರ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.